ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ದಿಗಂಬರ ದತ್ತ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ. ಪರಮಹಂಸ ಸದ್ಗುರು ಶ್ರೀ ಸತ್ಸಂಗಾಸಿಯವರ ಪಾದ ಕಮಲಗಳಿಗೂ, ಜಗದಂಬೆ ಶ್ರೀ ಗುರುಮಾತಾ ಅಮ್ಮನವರ ಪಾದಗಳಿಗೂ ಶಿವಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸದ್ಭಕ್ತ ಸಾರ್ವಭೌಮಾಮೃತ ಸಾರ ಈ ಶುಭ ಸಂಚಿಕೆಯಲ್ಲಿ ಎಲ್ಲರಿಗೂ ಇಲ್ಲಿ ಬಂದಿರುವಂತಹ ಸೌಮ್ಯ ಅವರಿಗೂ ಹಾಗೂ ಸಕಲ ಸದ್ಭಕ್ತರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಗುರುದೇವ ದತ್ತ. ಅಮ್ಮ ಶರಣ ಶರಣ. ಒಂದಿದು ಆನಂದದ ಸಂಚಿಕೆ. ಮತ್ತೆ ಇದು ಹೇಗಿದೆ ಅಂದ್ರೆ ಅನುಭವ ಅಂದ್ರೆ ಇದು ಸಿಹಿ ಹೂರಣ ಇದ್ದಂಗೆ. ಈ ಹೂರಣ ಹೇಳಿದ್ರೆ ತೋರಿಸಿದ್ರೆ ಗೊತ್ತಾಗಲ್ಲ, ಅದನ್ನ ನಾವು ಕೇಳಿ ಆನಂದಿಸ್ಬೇಕು, ಮತ್ತೆ ಅನುಭವಿಸಲು ಆನಂದಿಸ್ಬೇಕು. ಎರಡು ಇರುತ್ತೆ ಖಂಡಿತ. ಹಾಗೆ ಇವರು ಸಂಸಾರ, ಉದ್ಯೋಗ, ಭಕ್ತಿ, ಸಾಧನೆ ಇದನ್ನೆಲ್ಲ ಮೇಳೈಸ್ಕೊಂಡು ಅಪ್ಪನ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನವನ್ನು ಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ. ಇಂಥ ಸದ್ಭಕ್ತರ ಪರಿಚಯ ಮಾಡ್ಕೊಳ್ಳೋಣ. ಇವರ ಅನುಭವಗಳ ಒಂದು ಆನಂದದ ಸಭೆಯನ್ನು ನಾವು ಅನುಭವಿಸೋಣ, ನೀವು ಆನಂದಿಸ್ರಿ. ಶಿವನ ಶಿವನಮ್ಮ ಹೇಳಿ, ನಿಮ್ಮ ಮೊದಲ ಶುಭ ಅಪ್ಪನ ದರ್ಶನ ಆಗಾಯ್ತು, ನಿಮ್ಮ ಸಂಸಾರದ ಕಿರು ಪರಿಚಯ ನನಗೆ ವೈಯಕ್ತಿಕವಾಗಿ ನೀವು ಇವತ್ತೇ ಅಪ್ಪ ನಮಗೆ ಭೇಟಿ ಮಾಡಿಸಿದ್ದಾರೆ. ಖಂಡಿತ ನಿಮ್ಗೆ ಅಪ್ಪನ ಬಗ್ಗೆ ಎಲ್ಲ ಸ್ವಲ್ಪ ಅನುಭವ ಹಂಚ್ಕೊಳ್ಳಿ. ಖಂಡಿತ ಖಂಡಿತ. ಇದು ಒಂದು ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು, ಈ ಒಂದು ಅವಕಾಶ ನನಗೆ ಸಿಕ್ಕಿರೋದು. ಮೊದಲನೇದಾಗಿ ಸತ್ತುಪಾಸಿ ಮಹಾರಾಜ ಪಾದಾರವಿಂದಕ್ಕೆ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಅಂತ ಹೇಳಿ, ಸೌಮ್ಯ ಬಾಪಟ್. ಈಗ ಕರೆಂಟ್ಲಿ ನಾನೀಗ ಜಾಯಿಂಟ್ ಡೈರೆಕ್ಟರ್ ಆಗಿ ಟೂರಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 2012ನೇ ಇಸ್ವಿಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪತಿಯ ಹಸ್ಬೆಂಡ್ ಬಂದು ಭೀಮಾಶಂಕರ್ ಅಂತ ಹೇಳಿ, ಅವ್ರೀಗ ಕರೆಂಟ್ಲಿ ಬೆಳಗಾಂ ಡಿಸ್ಟ್ರಿಕ್ಟ್ ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಾರೆ. 2012ನೇ ಬ್ಯಾಚ್ನ IPS ಆಫೀಸರ್. ನನಗೆ ಮೂರು ಜನ ಮಕ್ಕಳು, 2 ಹೆಣ್ಣು ಮಕ್ಕಳು ಮತ್ತೊಬ್ಬ ಮಗ. ಸುಮಾರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡಿ ಬಂದಿದ್ದೀವಿ. ಹಾಸನ, ದಾವಣಗೆರೆ, ಮತ್ತೆ ಈಗ ಬೆಂಗಳೂರು. ಈಗ ಕರೆಂಟ್ಲಿ ಅಪ್ಪನ ಆಶೀರ್ವಾದದಿಂದ ಸುಮಾರು 2 ವರ್ಷದಿಂದ ನಾವು ಬೆಳಗಾಂನಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀವಿ. 2018-19 ಸಮಯ ಇರ್ಬೋದು. ಸುಮಾರು ಒಂದಿಷ್ಟು ಸಮಸ್ಯೆಗಳು ಎಲ್ಲರ ಸಂಸಾರದಲ್ಲಿದ್ದ ಹಾಗೆ ನಮಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಶುರು ಆಯ್ತು ನಿಧಾನವಾಗಿ. ಸಮಸ್ಯೆಗಳು ಅನ್ನೋದಕ್ಕಿಂತ ಆರ್ಥಿಕವಾಗಿ ಅಲ್ಲ, ಒಂದು ರೀತಿಯ ಎಮೋಷನಲ್ ಅಂಡ್ ಮಾನಸಿಕವಾಗಿ. ಯಾಕೆ ಒಂದು ರೀತಿಯ ಏನಂತಾರೆ, ಈ ಟೆನ್ಷನ್, ಒಂದು ಸಮಾಧಾನ ಚಿತ್ತ ಇರಲಿಲ್ಲ ಯಾವ್ದ್ರಲ್ಲೂ, ಕೆಲಸದಲ್ಲೂ ಸಂಸಾರದಲ್ಲೂ ಎಲ್ಲದರಲ್ಲೂ ಕೂಡ. ಹಾಗೆ ನಾನು ತೊಳಲಾಡ್ತಾ ಇದ್ದಾಗ ನನ್ನ ಸಿಸ್ಟರ್, ನನ್ನ ಅಕ್ಕ ಬಂದು ಸ್ಮಿತಾ ಬೇಡಕರ್ ಅಂತ ಹೇಳಿ, ಆಕೆ ಮತ್ತೆ ಅವರ ಪತಿಯವರು ಋಷಿಕೇಶ್ ಬೇಡಕರ್ ಅಂತ ಹೇಳಿ, ಇಬ್ರು ಕೂಡ ಬಹಳ ಸದ್ಭಕ್ತರು, ಅಪ್ಪನ ದೊಡ್ಡ ಭಕ್ತರು. ಅವರು ಒಂದು ಸರಿ ಭೇಟಿಗೆ ಬಂದಿದ್ರು. ಭೇಟಿಗೆ 2018-19ನೇ ಇಸ್ವಿನಲ್ಲಿ ಬಂದಾಗ ನಮ್ಮ ಮನೆಗೆ ಬಂದವರು ನನ್ನ ಪರಿಸ್ಥಿತಿಯನ್ನು ನೋಡಿ, ನೀನೊಂದ್ಸಲಿ ನಿನ್ನ ಮನಸ್ಸಿಗೆ ಸಮಾಧಾನ ಆಗ್ಬೇಕಂದ್ರೆ ನೀನು ಅಪ್ಪನ ಹತ್ರ ಹೋಗ್ಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರು. ಹಾಗೆ ಸುಮಾರು ಸಮಯ ಕಳಿತು, ನನಗೆ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ ಕೆಲಸದಿಂದ. ಹೀಗೆ ತುಂಬಾ ಮನಸ್ಸಿನ ಟೆನ್ಷನ್ ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು. ಕೆಲವು ಕಾನೂನಿನ ತೊಡಕುಗಳು ಕೂಡ ಅಡ್ಡ ಬರ್ತಾ ಇತ್ತು. ಯಾವ ಕೆಲಸದಲ್ಲೂ ಕೂಡ ನಮ್ಗೆ ಯಶಸ್ಸು ಸಿಗ್ತಾ ಇರ್ಲಿಲ್ಲ. ಏನ್ ಮಾಡೋದು ಅಂತ ಹೇಳಿ ಒಂದಿನ ಗಟ್ಟಿ ನಿರ್ಧಾರ ಮಾಡಿ, ನಾನು ನಮ್ಮ ಮನೆಯವ್ರನ್ನ ಜೊತೆಗೆ ಮಕ್ಕಳನ್ನು ಎಲ್ಲ ಕರ್ಕೊಂಡು ಅಪ್ಪನ ದರ್ಶನ ಮಾಡ್ಲೇಬೇಕು ಇವತ್ತು ಅಂತ ಹೇಳಿ ಹೋದೆ ಅಲ್ಲಿಗೆ. ಸಾಯನ್ ದೇವರ ಮುಖಾಂತರ ಪರಿಚಯ ಆಗಿ ಹೋದೆ. ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ನನಗೆ ಅರಿವಾಗ್ಲಿಲ್ಲ. ಯಾರ ಹತ್ರ ಹೇಳ್ಕೊಡ್ಬೇಕು, ಸಾಮಾನ್ಯವಾಗಿ ನಾನು ಇಂಟ್ರೋವರ್ಟ್, ಯಾರ ಹತ್ರನೂ ಈಗ ಸಮಸ್ಯೆ ಇದೆ ಅಂತ ಹೇಳಿ ಹೇಳ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಅದನ್ನ ನಾನೇ ಸರಿ ಮಾಡ್ಕೊಳ್ಬೇಕು, ಬೇರೆ ಯಾರಿಗೂ ಅದು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಮನೋಭಾವನೆಗಳು ಇಲ್ಲ ನನಗೆ. ಅದನ್ನ ಮೀರಿ ನನಗೆ ಬಹಳ ಸಂಕಷ್ಟ ಆಗ್ತಾ ಇತ್ತು. ಇದನ್ನ ಯಾರಿಗಾದ್ರೂ ನಾನು ಹೇಳ್ಕೊಳ್ಬೇಕು, ನನಗೆ ಈ ತರ ಸಮಸ್ಯೆ ಆಗ್ತಾ ಇದೆ, ನನಗೆ ಏನೇ ಸೊಲ್ಯೂಷನ್ ಅಲ್ಲದೆ ಇದ್ರೂ ಕೂಡ ಸಮಾಧಾನ ಹೇಳುವಂತಹ ಒಂದು ಮನಸ್ಸು ಬೇಕಾಗಿತ್ತು. ಅಲ್ಲಿ ಹೋದ್ಮೇಲೆ ದೇವರ ದರ್ಶನ ಮಾಡಿ, ಎಲ್ಲ ಪ್ರದಕ್ಷಿಣೆ ಮಾಡಿ, ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಅಪ್ಪನ ಭೇಟಿಗಾಗಿ ಕಾಯ್ತಾ ಕೂತಿದ್ವಿ. ಅಪ್ಪ ಬಂದ ಕೂಡಲೇ ನನಗೆ ಒಂಥರ ಕಣ್ಣಂಚಲ್ಲಿ ನೀರ್ ಬರ್ಲಿಕ್ಕೆ ಶುರುವಾಯ್ತು. ಗೊತ್ತಿಲ್ದಂಗೆ, ಅಂದ್ರೆ ನನ್ನ ಸಂಕಟಗಳಷ್ಟು ಹೊರಗೆ ಹೋಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅಷ್ಟು ಸಂಕಟ ಶುರುವಾಯ್ತು. ನಾನು ಅವ್ರ ಕಾಲಿಗೆ ಬಿದ್ದು ನಾನು ಏನು ಮಾತಾಡ್ಲಿಲ್ಲ, ಸುಮ್ನೆ ಕಣ್ಣೀರ್ ಹಾಕೊಳ್ತಾ ಅಲ್ಲೇ ಕೂತಿದ್ದೆ. ಸುಮಾರು ಕೂತ್ಕೊಂಡ್ಮೇಲೆ ನೀನು ಹೋಗು ಔದುಂಬರ ವೃಕ್ಷಕ್ಕೆ, 5 ಪ್ರದಕ್ಷಿಣೆ ಹಾಕು ಅಂತ ಹೇಳಿದ್ರು. ಹಾಕಿ ನಂತರ ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ನೀವಿಬ್ರು ಅಂತ ಹೇಳಿದ್ರು. ಪ್ರಸಾದವನ್ನ ಸ್ವೀಕಾರ ಮಾಡಿದ್ಮೇಲೆ ಕೂಡ ನನಗೆ ಏನ್ ಹೇಳ್ಬೇಕು ಅಂತ ನಂಗೆ ತೋಚ್ತಾ ಇಲ್ಲ. ಇವತ್ತಿಗೂ ಕೂಡ ನನಗೆ ಅದೊಂಥರ ಕಣ್ಣೀರಿಗೆ ಕಟ್ಟದಾಗಿದೆ. ನಂಗೆ ಅಷ್ಟು ಮನಸ್ಸಲ್ಲಿ ಬಹಳಷ್ಟು ಸಂಕಟ ಇತ್ತು, ಸಮಾಧಾನ ಇಲ್ಲೂ ಅಂದ್ರೆ ಬಹಳ.
ಆಮೇಲೆ ಸುಮ್ಮನೆ ಕೂತ್ಕೊಂಡೆ ಅವ್ರ ಎದುರಿಗೆ. ಯಾಕೆ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಕೇಳಿಸ್ಕೊಂಡ್ರು, ಸುಮಾರಷ್ಟು ಹೇಳಿದೆ ನಾನು, ಬಹಳ ಸಂಕಟ, ಈ ರೀತಿ ಇದೆ, ಈ ರೀತಿ ಇದೆ. ಏನು ಆಗೋದಿಲ್ಲ, ನೀನು ಮುಂಚೆಯಿಂದ ನಾವು ಶ್ರೀಧರ ಸ್ವಾಮಿಗಳ ಮಹಾಭಕ್ತರೇ ನಾವು ಮುಂಚೆಯಿಂದ ಕೂಡ. ಹಾಗಾಗಿ ಗುರುದೇವ ನಿಮ್ಗೆ ಬಲ ಬಹಳಷ್ಟಿದೆ, ಅವ್ರ ಕೃಪೆ ನಿಮಗಿದೆ, ನೀನೇನು ಯೋಚನೆ ಮಾಡ್ಬೇಡ, ನಾವಿದ್ದೀವಿ, ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ನಾನು ಅಷ್ಟೇ ಕೇಳಿದೆ, ನನ್ನ ಕುಟುಂಬದಲ್ಲಿ ಮತ್ತೆ ಯಾರಿಗೂ ತೊಂದರೆ ಆಗ್ಬಾರ್ದು, ಬೇರೆ ಆರ್ಥಿಕವಾಗಿ ನಮ್ಗೆ ಏನು ಸಮಸ್ಯೆ ಬಂದ್ರೆ ನಾವು ಎದುರಿಸ್ಲಿಕ್ಕೆ ತಯಾರಿದ್ದೀವಿ, ಬಟ್ ಯಾರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಪ್ಪಾಜಿ ಅಂತ ಹೇಳಿ ಬಹಳಷ್ಟು ಕಣ್ಣೀರ್ ಹಾಕಿ ನಾನು ಅವ್ರ ಪಾದದ ಮೇಲೆ ಕೇಳ್ಕೊಂಡೆ. ಇಲ್ಲ, ಏನು ಆಗೋದಿಲ್ಲ, ಈ ಗುರುಚರಿತ್ರೆಯನ್ನ ಕೊಟ್ಟು ನಮ್ಮ ಮನೆಯವರಿಗೆ ಓದ್ಲಿಕ್ಕೆ ಹೇಳಿದ್ರು. ನೀವು ನೋಡಪ್ಪ, ಇಷ್ಟು ಅಧ್ಯಾಯಗಳನ್ನ ನೀವು ಮುಗಿಸ್ಕೊಂಡು ನನ್ನ ಹತ್ರ ಬರ್ಬೇಕು, ಒಂದು ಅನ್ನದಾನವನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡ್ಬೇಕು ಅಂತ ಹೇಳಿ. ಅಲ್ಲಿಂದ ಅವರು ಕೂಡ ಎಂದು ಅಷ್ಟು ದೇವರ ಬಗ್ಗೆ ಆಗ್ಲಿ ಮತ್ತೊಂದು ಈ ತರ ವಿಚಾರಗಳ ಬಗ್ಗೆ ಆಗಿ ನಂಬಿಕೆ ಇಲ್ಲದಿರೋ ವ್ಯಕ್ತಿಗೆ ಆತನಿಗೂ ಕೂಡ ಸಮಾಧಾನ ಇರ್ಲಿಲ್ಲ ಮನಸ್ಸಿಗೆ. ನಮ್ಮಿಬ್ಬರಿಗೂ ಒಂದು ಜಾಗ ಬೇಕಿತ್ತು. ಆ ಜಾಗ ಅಪ್ಪನ ಪಾದಕಮಲದಲ್ಲಿ ನಮ್ಗೆ ಸಿಕ್ತು. ಅವತ್ತು ಬಹಳಷ್ಟು ನೆಮ್ಮದಿ ಆಯ್ತು ನನಗೆ. ಅಲ್ಲಿ ಪ್ರಸಾದ ಸ್ವೀಕರಿಸಿದ್ದು ಯಾವತ್ತೂ ಊಟ ಮಾಡಿರ್ಲಿಲ್ವೇನೋ ಅನ್ನೋಷ್ಟು ಸಮಾಧಾನ ಆಯ್ತು. ಖಂಡಿತವಾಗಿ ಆಯ್ತು. ಇದು ನಿಜವಾಗಿ ನನಗಾದ ಅನುಭವ ಸಂಚಿಕೆನೇ ಇದೆ. ಹೌದು. ಹಾಗಾಗಿ ಅಲ್ಲಿಂದ ನಾವು ಹೊರಟು ಬಂದ್ವಿ. ಮತ್ತೆ ಬಂದು ಗುರುಚರಿತ್ರೆನ ಓದ್ಲಿಕ್ಕೆ ಶುರು ಮಾಡಿದ್ರು. ಸುಮಾರು ಅಧ್ಯಾಯಗಳನ್ನೆಲ್ಲ ಮುಗಿಸಿದ ಮೇಲೆ ಮತ್ತೆ ಅಪ್ಪಾಜಿಯವರದೇ ಕರೆ ಬಂತು, ಬರ್ಬೇಕು ಅಂತ. ಒಂದು ದಿನ ನಾವು ಅದನ್ನ ಡೇ ಫಿಕ್ಸ್ ಮಾಡ್ಕೊಂಡು ಆಶ್ರಮಕ್ಕೆ ಹೋದ್ವಿ. ಆಶ್ರಮಕ್ಕೆ ಹೋಗಿ ಅವತ್ತೆಲ್ಲ ತಯಾರಿ ಮಾಡ್ಕೊಂಡು ಮತ್ತೆ ಅಪ್ಪಂದ ಸೇವೆ ಮಾಡಿ ದೇವರ ಪೂಜೆ ಮಾಡಿ ಅಲ್ಲಿ ಅನ್ನದಾನವನ್ನು ಅವತ್ತು ಮಾಡಿದ್ವಿ. ಮಾಡಿ ಆದ್ಮೇಲೆ ಸುಮಾರತ್ತು ಕೂರಿಸಿ ನನಗೂ ಒಂದು ಮಡಲಕ್ಕಿ ತುಂಬಿಸಿ ಒಂದು ಸೀರೆ ಕೊಟ್ಟು, ನೀನು ನನ್ನ ಮಗಳಿದ್ದ ಹಾಗೆ ಎಂದು ನಾನು ನಿಮ್ಮನ್ನು ಕಾಪಾಡ್ತೀನಿ, ನಿಮ್ಗೆ ಏನು ಕೂಡ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಅವತ್ತು ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತಂದ್ರೆ, ಭರವಸೆ ನಮ್ಮನ್ನ ಅದೊಂದು ಸಪೋರ್ಟ್ ಆಯ್ತು ಇವತ್ತಿನವರೆಗೂ ಕೂಡ. ಯಾವುದೇ ಸಂದರ್ಭದಲ್ಲೂ ಜಾಸ್ತಿ ವಿಚಲಿತರಾಗದೆ, ಟೆನ್ಷನ್ ತಗೊಳ್ಳದೆ, ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ನಾವು ಇಂತಹ ಹಂತದಲ್ಲಿ ಇದ್ರೂ ಕೂಡ ನಮ್ಮ ಸಮಸ್ಯೆಗಳು ಬೇರೆ ಹಂತದಲ್ಲೇ ಇರ್ತವೆ. ದೊಡ್ಡ ಸ್ಥಾನದಲ್ಲಿದ್ದಾರೆ ಎಂದು ಮಾತ್ರಕ್ಕೆ ಸಮಸ್ಯೆಗಳು ಬರೋದಿಲ್ಲ ಅಂತ ಏನಿಲ್ಲ. ಮಾನಸಿಕವಾಗಿ ನಮಗೂ ಕೂಡ ಬಹಳಷ್ಟು ಕಾನೂನಿನ ಸಮಸ್ಯೆ ಆಯ್ತು. 5 ವರ್ಷಗಳ ಕಾಲ ಅದ್ರ ಬಗ್ಗೆ ಹೋರಾಡಿದ್ವಿ. ನನಗೂ ಕೂಡ ಜಯ ಸಿಕ್ತು ಕೂಡ ಅಪ್ಪನ ಕೃಪೆಯಿಂದ. ಎಲ್ಲ ಸಮಸ್ಯೆಗಳು ಹಂತವಾಗಿ ಅವ್ರಿಗೆ ಏನ್ ಆಶೀರ್ವಾದ ಮಾಡಿದ್ರು ಅದೇ ರೀತಿ ಪರಿಹಾರ ಆಗ್ತಾ ಬಂತು. ಕೊನೆಗೆ ನಾವು ರೆಗ್ಯುಲರ್ ಆಗಿ ಅಪ್ಪಾಜಿ ಕರೆ ನಮ್ಗೆ ಯಾವಾಗ್ಲೂ ಬರ್ತಾನೆ ಇರ್ತಿತ್ತು. ಅವ್ರು ಕರೆದಾಗ್ಲೆಲ್ಲ ನಾವು ಓಡೋದೆ. ಮತ್ತೆ ಕೂಡ ನಮ್ಮ ಮನ್ಸಿಗೆ ಯಾವಾಗ ಒಂದು ಬೇಕು ಅಂತ ಸ್ಥಳ ಹೋಗ್ಬೇಕು, ಒಂದು ಅಪ್ಪನ ಸಲಹೆ ಬೇಕು ನಮಗೆ ಅಂತ ಅನಿಸ್ದಾಗ್ಲೆಲ್ಲ ನಾವು ರಾತ್ರಿ ಎಷ್ಟೊತ್ತಿಗಾದ್ರು ನಾವು ಹೋಗ್ತಾ ಇದ್ವಿ. ಹಾಗೆ ಅಲ್ಲಿ ಸದ್ಭಕ್ತರ ಪರಿಚಯ ಕೂಡ ಸುಮಾರು ನಮ್ಗೆ ಆಯ್ತು. ಅವರ ಅನುಭವಗಳನ್ನ ಸುಮಾರಷ್ಟು ಕೇಳಿದ್ವಿ. ನಂತರ ಬೆಂಗಳೂರಿಗೆ ಅಪ್ಪ ಬಂದಾಗಲೆಲ್ಲ ನಮ್ಮನ್ನ ಜ್ಞಾಪಕ ಮಾಡಿ ನಮ್ಮನ್ನ ಕರೆಸ್ತಾ ಇದ್ರು. ನಾವು ಕೂಡ ಹೋಗಿ ಅವರ ಸೇವೆಯಲ್ಲಿ ಭಾಗಿ ಆಗ್ತಾ ಇದ್ವಿ. ಅವ್ರು ಎಷ್ಟು ದಿನ ಅಲ್ಲಿ ಇರ್ತಾರೋ ಅಷ್ಟು ದಿನ ಹೋಗಿದೀವಿ, ಅವರ ಸೇವೆ ಮಾಡಿದೀವಿ. ನಂತರ ನಮಗೆ 2 ಹೆಣ್ಮಕ್ಳು ಮಾತ್ರ ಇದ್ರು ಅವಾಗ. ಆಮೇಲೆ ಅದ್ರ ನನಗೆ ಒಂದು ಪುತ್ರ ವಂಚನೆ ಇದನ್ನು ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಅಪ್ಪಾಜಿ ಯಾವ ರೀತಿ ನನಗೊಂದು ಆಶೀರ್ವಾದ ಮಾಡ್ಬೇಕಲ್ಲ, ಅವರ ಕೃಪೆಯಿಂದ ಈಗ ನನಗೊಂದು ಮಗನೇ ತಾನೆ ಆರೋಗ್ಯವಾಗಿ ಅವ್ರು ಹೇಳಿದ್ರು, ನಿಮಗೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಟ್ಟಿದ್ರು. ನಮ್ಗೆ ಹೇಳ್ತಾರೆ, ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಅಕ್ಕನ ಅನುಭವ ಕೇಳುವಾಗ ಅವ್ರು ಜಾಸ್ತಿ ಅಂದ್ರೆ ಆಶೀರ್ವಾದ ಮಾಡ್ತಾರೆ ಬಿಟ್ಟು ಇದು ಮಾಡಲ್ಲ ಅಂತ. ಬಟ್ ನಮಗೆ ಬಹಳಷ್ಟು ಸಲಹೆ ಸೂಚನೆಗಳನ್ನ ನಮ್ಮ ಭಾಗ್ಯ ಖಂಡಿತ ನಮ್ಮ ಭಾಗ್ಯ, ಅದ್ರಲ್ಲಿ 2 ಅನುಮಾನವೇ ಇಲ್ಲ. ಹಾಗಾಗಿ ಅವರ ಆಶೀರ್ವಾದದಿಂದ ಇವತ್ತಿಗೂ ಕೂಡ ಮನೆಯಲ್ಲಿ ಒಂದು ರೀತಿಯ ನಮ್ಮ ಪಾಸಿಟಿವ್ ಎನರ್ಜಿ ಇದೆ, ನಮಗೊಂದು ಎನರ್ಜಿ ಇದೆ ಮಾಡ್ಲಿಕ್ಕೆ. ನಮಗೆ ನಿಜವಾಗ್ಲೂ ಎಲ್ಲದನ್ನೂ ಎಲ್ಲ ಬಿಟ್ಟು ಬಿಡ್ಬೇಕು. ಪ್ರೊಫೆಷನ್ ನಾವಿಷ್ಟು ಕಷ್ಟಪಟ್ಟು ಓದಿದ್ದು ತಗೊಂಡ ವೃತ್ತಿ ಯಾವ್ದು ಬೇಡ ಅದಕ್ಕಿಂತ ಕಡಿಮೆ ಅದೇನೂ ಅಲ್ಲ ಎಲ್ಲ ಬೇಡ ಬಿಟ್ಬಿಡೋಣ. ಯಾವ್ದು ಕೂಡ ಒಂಥರ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ತಲುಪಿದ್ದೆ ನಾನು. ಅಲ್ಲಿಂದ ಇಲ್ಲಿವರೆಗೂ ನಾವು ನಿಜವಾಗ್ಲೂ ಬಂದಿದೀವಿ ಅಂದ್ರೆ ಅದು ಅಪ್ಪನ ಕೃಪೆ ಇಲ್ಲದೆ ಮತ್ತೇನು ಅಲ್ಲವೇ ಅಲ್ಲ. ಇವತ್ತು ನಾವ್ ಏನು ಎಲ್ಲಷ್ಟು ಸಾಧನೆ ಮಾಡಿದೀವಿ ಅಥವಾ ಈ ಮಟ್ಟಕ್ಕಿದೀವಿ ಅದೆಲ್ಲರೂ ಆತನ ಕೃಪೆನೆ. ಇವತ್ತಿಗೂ ಕೂಡ ಅದನ್ನೇ ಇವತ್ತು ನೆನೆಸ್ಕೊಂಡ್ರು ಕೂಡ ನನಗೆ ಅದೇ ಅನ್ಸುತ್ತೆ. ಕನಸಲ್ಲೂ ಕೂಡ ಒಂದೊಂದ್ಸಲಿ ಬಂದು ನಮ್ಗೆ ಹೇಳಿದಾಗ ಆಗ್ತದೆ, ಅಪ್ಪ ನೀವು ಬರ್ಬೇಕು ಬಂದಿಲ್ಲ ಅಂತ ಹೇಳಿ. ಅದೀಗ ಅದು ಒಂದಿದೆ, ಹೋಗ್ಬೇಕು, ಅವರ ದರ್ಶನ ಮಾಡಿ ಬರ್ಬೇಕು ಅಂತ ಇದೆ. ಸದ್ಯದಲ್ಲೇ ಈಗ ಹೋಗ್ಬೇಕು. ಅಂದ್ರೆ ಹಾಗಂದ್ರೆ ನಾವ್ ಎಲ್ಲೋ ಮನಸ್ಸಲ್ಲಿ ಈಗ ಅಪ್ಪ ಅವ್ನು ಸ್ಕ್ಯಾನ್ ಮಾಡ್ತಾನೆ, ಎಲ್ಲೋ ಕೂತ್ ಸ್ಕ್ಯಾನ್ ಮಾಡ್ತಾರೆ. ಈ ಸ್ಕ್ಯಾನಿಂಗ್ ಮಿಷನ್ ಏನಾದ್ರು ಕೇಳ್ಬೋದು. ಆಮೇಲೆ ಅಪ್ಪ ಸ್ಕ್ಯಾನ್ ಮಾಡಿದಾಗ ಏನೇನ್ ದೋಷ ಏನು ಕಿತ್ತಾಕ ಅವನ್ನೆಲ್ಲ
ತೆಗೆದು ಹಾಕಿ ಅಲ್ಲಿ ಒಳ್ಳೇದನ್ನು ಕೊಡೋದೇ ಅಪ್ಪನ ಕೆಲಸ. ಅದನ್ನು ಎದುರಿಸೋ ಶಕ್ತಿ ಕೊಡ್ತಾರೆ. ನನಗೆ ಸಿಕ್ಕಿದ್ದು ಅದೇ ಅವರಿಂದ ಒಂದು ಆ ಶಕ್ತಿ ಇದೆಯಲ್ಲ, ಏನ್ ಬಂದ್ರು ಇದೇನ್ ಸಮಸ್ಯೆನೇ ಅಲ್ಲ, ಇದು ನೀವು ಎದುರಿಸ್ತೀರಿ ಅನ್ನೋ ರೀತಿಯ ಒಂದು ಧೈರ್ಯ ಹಿಂದುಗಡೆ ನಿಂತು ಕೊಟ್ಟಿದ್ದಾರೆ ನಮ್ಗೆ. ಅದು ಕೊಟ್ಟಿದ್ದ ಅನುಭವ ನಮಗೆ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ಇವತ್ತಿಗೆ ನಾವು ಬಹಳ ಶಕ್ತಿಯಿಂದ ಇದೀವಿ. ಯಾರು ಏನೇ ಒಂದು ಸಮಸ್ಯೆ ತಂದೊಡ್ಡಿದ್ರು ಕೂಡ ಅಪ್ಪನ ಆಶೀರ್ವಾದ ಇರೋದ್ರಿಂದ ನಾವು ಅದನ್ನ ಪೂರ್ತಿ ಪ್ರಮಾಣದಲ್ಲಿ ಎದುರಿಸ್ತೀವಿ, ಮಾಡ್ತೀವಿ ಅನ್ನೋದು. ಅದೇ ರೀತಿ ಇವತ್ತು ಭಕ್ತಿ ಶ್ರದ್ಧೆ ನಂಗೆ ಇದೆಯಲ್ಲಮ್ಮ. ಯಾವಾಗ್ಲೂ ನಾ ಶ್ರದ್ಧೆ ಮಾಡಿದೆ, ಭಕ್ತಿ ಮಾಡಿದೆ, ಭಕ್ತಿ ಮಗು ಅಳದೆ ಹೋದ್ರೆ ಅಪ್ಪ ಅಮ್ಮ ಏನೋ ಕೊಡಲ್ಲ. ಹಾಗೆ ಈಗ ಅಪ್ಪ ಅಳದೇ ಇದ್ರು ಕೊಡ್ತಾನೆ, ಹತ್ರ ಕೊಡ್ತಾನೆ, ನಿಜ ಕೊಡ್ತಾನೆ ಅಂತ ಭಗವಂತ ಸಿಕ್ಕಿರೋದು ನಮ್ಮೆಲ್ಲ ಭಕ್ತರು ನಿಜವಾದ ಕೃಪೆ. ಮತ್ತೇನ ಅನುಭವಗಳು ನೀವು ಅಪ್ಪ ಕೊಟ್ಟಿರೋದು ಅಂತ? ಏನೋ ತುಂಬಾ ಸಮಸ್ಯೆ ಇದ್ದಾಗ, ತುಂಬಾ ಗೊಂದಲ ಆದಾಗ ಆತರ ಸ್ವಪ್ನದಲ್ಲಾಗ್ಲಿ ಅಥವಾ ಬೇರೆ ಯಾವ್ದು ರೂಪದಲ್ಲಿ ಬಂದಾಗ ನನಗೆ ತುಂಬಾ ಹೇಳಿದ್ದಾರೆ ಈಗ ಆಗ್ತದೆ ಆ ರೀತಿ ಎಷ್ಟೋ ಸರಿ ನನ್ಗೆ ಆತರ ಆಗಿದೆ ಕನಸಲ್ಲಿ ಕೂಡ. ಬಹಳ ಗೊಂದಲಗಳಿದ್ದಾಗ ನಾನು ಯಾರನ್ನ ಕೇಳ್ಬೇಕು, ಯಾರ ಹತ್ರ ಪರಿಹಾರ ಕೇಳ್ಬೇಕು ಅಂತ ಅನ್ಕೊಂಡಾಗ ಅಪ್ಪನ ನೆನೆಸಿ ನಾನು ದಿನ ಪೂಜೆ ಮಾಡೋದು, ಅಪ್ಪನ ಇದಕ್ಕೆ ಪೂಜೆ ಮಾಡಿ ಮಲಗಿ ಒಂದೊಂದ್ಸಲ ನನಗೆ ಅದು ಕನಸಲ್ಲಿ ಬಂದಿದ್ದಿದೆ, ಈ ರೀತಿ ಪರಿಹಾರ ಆಗ್ತದೆ, ನೀವೇನು ಯೋಚನೆ ಮಾಡ್ಬೇಡ. ಅದೇ ಆಸಕ್ತಿ. ಇದು ಎಲ್ಲಾ ರೀತಿಯಲ್ಲಿ ನಿಧಾನವಾಗಿ ಸುಲಲಿತವಾಗಿ ಪರಿಹಾರ ಆಗುತ್ತೆ. ನೀನ್ ಏನು ಯೋಚನೆ ಮಾಡ್ಬೇಡ. ಅದು ಎಂತ ದೊಡ್ಡ ಕಷ್ಟದಲ್ಲೂ ಇಲ್ಲ, ಬಹಳ ದೊಡ್ಡ ಸಂಕಷ್ಟನೇ ನಮ್ಗೆ ಎದುರಾಗುತ್ತೆ ನಿಜವಾಗಿ. ಅದು ಯಾವ ರೀತಿ ನಾವು ಎದುರಿಸಿದ್ವಿ ಅಂತ ಇವತ್ತು ನಾವು ಯೋಚನೆ ಮಾಡಿದ್ರೆ ಅದನ್ನ ಹೇಗೆ ಹೊರಬಂದ್ವಿ ನಾವು ಯೋಚನೆ ಮಾಡಿ ಅದಕ್ಕೆ ಅರಿವಿಲ್ದಂಗೆ ಮಾಡ್ಬಿಡುತ್ತೆ. ಹೌದು. ನನ್ನ ತಂದೆ ಅವಾಗ ತುಂಬಾ ಹಾರ್ಟ್ ಆಪರೇಷನ್ ಆಗಿ ಅಡ್ಮಿಟ್ ಆಗಿದ್ರು. ಎಲ್ಲಾ ಸಮಸ್ಯೆಗಳು ಒಟ್ಟಿಗೆ ಬಂದಿತ್ತು. ನಾನು ಅವತ್ತಲ್ಲಿ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಕೇಳ್ಕೊಂಡಿದ್ದ ಅದೊಂದೇ, ಅಪ್ಪ ಏನೇ ಬರಲಿ, ಯಾರಿಗೂ ತೊಂದರೆ ಆಗದಂಗೆ ಇದನ್ನು ಎದುರಿಸುವ ಒಂದು ಶಕ್ತಿ ಕೊಡಿ ಅಂತ. ಅದನ್ನ ಅದೇ ರೀತಿ ಮಾಡಿದ್ರು ಕೂಡ ಏನೂ ತೊಂದರೆ ಆಗದಂಗೆ ಇವತ್ತು ನಮ್ಮ ಕುಟುಂಬ ನಿಜವಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿದ್ದೀವಿ ಅಂದ್ರೆ ಆತನ ಕೃಪೆ ಅಲ್ಲದೆ ಮತ್ತೇನು ಅಲ್ಲ. ಬಹಳಷ್ಟು ನೀವು ಸತ್ಸಂಗ ಭಜನೆಗಳನ್ನೆಲ್ಲ ಅಟೆಂಡ್ ಕೆಲಸದ ಉದ್ಯೋಗದಲ್ಲಿ ತುಂಬಾ ಆಗಲ್ಲ, ಬಟ್ ಅವಕಾಶ ಎಲ್ಲೆಲ್ಲಿ ಸಿಗುತ್ತೆ. ನಾನು 2-3 ಸಲ ಬಂದಿದ್ದೀನಿ. ಗುರುವಾರದ ಟೈಮಲ್ಲೇ ಸಾಮಾನ್ಯ ನಾವು ಪಾಲ್ಕಿ ಉತ್ಸವ ಹೋಗ್ತೀವಿ. ಆ ಟೈಮಲ್ಲಿ ಸಂದರ್ಭದಲ್ಲಿ ಹೋದಾಗೆಲ್ಲ ನಾವು ಅಲ್ಲೇ ಭಾಗಿಯಾಗಿ ಅವತ್ತೇ ರಾತ್ರಿ ಎಲ್ಲ ಭಜನೆಯ ಕಾರ್ಯಕ್ರಮಗಳಿದ್ದಾಗ ಮುಗಿಸ್ಕೊಂಡು ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ಬರ್ತಾ ಇದ್ವಿ ನಾವು. ಅಪ್ಪನ ಭಜನೆಗಳು ಯಾವ್ದಾದ್ರು ಹೇಳಕ್ ಬರ್ತಾ ತುಂಬಾ ಇಷ್ಟವಾದ ಮನಸ್ಸಿಗೆ ತಾಟಿದಂತ ಭಜನೆಗಳು ನಿಮ್ಗೆ ಜೊತೆ ಸೇರ್ಕೊಂಡು ನಾವು ಹೇಳ್ತಿದ್ವಿ ಅಷ್ಟೇ ಬಿಟ್ರೆ ಅದನ್ನ ಪರ್ಟಿಕ್ಯುಲರ್ ಆಗಿ ಅಂತ ಕಲ್ತಿಲ್ಲ. ಮಾಮೂಲಿ ಅವ್ರು ಯಾರು ಹೇಳ್ಕೊಡ್ತಿದ್ರು ಅದ್ರ ಪ್ರಕಾರ ಬೇರೆ ಏನಾದ್ರು ಅಪ್ಪ ನಿಮ್ಗೆ ಸೇವೆ ಕೊಟ್ಟಿದಾರ? ಇದಂದೆ ಇದು ಗುರುಭವನ ಏನ್ ಕಟ್ತಾ ಇದ್ರು ಆ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿದ್ವಿ. ನಿಮ್ಗೊಂದು ಸಣ್ಣ ಸೇವೆ ಆಗ್ಬೇಕು ಅಂದ್ವಿ. ಅಪ್ಪ ನೀವ್ ಏನ್ ಹೇಳ್ತೀರೋ ಅದೇ ಸೇವೆ ನಮ್ ಕಡೆಯಿಂದ ಅಂತ ಹೇಳಿದ್ವಿ. ಅವರೊಂದು ಚೀಟಿನಲ್ಲಿ ಬರ್ಕೊಟ್ರು, ನೀವು ಇದನ್ನಿಷ್ಟು ನಮ್ಗೆ ಇಲ್ಲಿಗೆ ಮಾಡಿಸ್ಕೊಡಿ ಅಂತ. ಅದನ್ನ ನಮ್ಮ ಒಂದು ಅನಿಲ್ ಸೇವೆನ ನಾವು ಅಲ್ಲ ಅವನ್ ಕೊಟ್ಟಿದ್ದು ಅವನಿಗೆ ಕೊಡೋದು. ಅದಕ್ಕೆ ಅಪ್ಪ ನೀವ್ ಏನ್ ಕೊಡಿಸ್ತೀರೋ ನಮ್ ಕೈಯಿಂದ ಸೇವೆ ಮಾಡಿಸ್ತೀರೋ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ. ಅದೇ ರೀತಿ ಒಂದು ಸಣ್ಣ ದೊಡ್ಡ ಸೇವೆ ಅಲ್ಲ, ಒಂದು ಸಣ್ಣ ಸೇವೆ ನಮ್ಗೆ ಸೇವೆಗೆ ಅಪ್ಪ ಅಗಾಧವಾದ ಶಕ್ತಿ ಕೊಡ್ತಾ ಹೌದು. ಮತ್ತೊಂದು ನನ್ನ ಮಗ ಹುಟ್ಟಿದ ಮೇಲೆ ನನ್ನ ಅಪ್ಪನ ದರ್ಶನ ಮಾಡಿ ಅವನ ಆಶೀರ್ವಾದ ಪಡಿಬೇಕು ಅಂತ ಹೋಗಿದ್ವಿ. ಸುಮಾರು ಒಂದು 8-9 ತಿಂಗಳ ಮಗುವನ್ನ ಕರ್ಕೊಂಡು. ಅಪ್ಪ ಎಲ್ಲೋ ಒಂದು ತಯಾರಿನಲ್ಲಿ ಇದ್ರು ಅಲ್ಲಿ. ಅದು ಆಶ್ರಮದಿಂದ ದೂರದಲ್ಲಿ ಅದೇ ದೊಡ್ಡ ಚಂಡಿಕಾ ಹೋಮ ಮತ್ತೆ ಇದನ್ನೆಲ್ಲ ಮಾಡೋ ಟೈಮ್ ಸಂದರ್ಭದಲ್ಲಿ ಹಿಂಗಂದ್ರೆ ಹಿಂಗ್ ಬಂದಿದ್ದೀನಿ ಅಪ್ಪ, ನನ್ ಮಗನಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ. ಕೂಡ್ಲೆ ಬಂದ್ರು. ರಾತ್ರಿ ಸುಮಾರು 10-11 ಗಂಟೆ ಮೇಲೆ ಆಗಿತ್ತು. ಬಂದು ಮಡ್ಲಲ್ಲಿ ಕೂರಿಸ್ಕೊಂಡು ಮಗನ್ನ ಮಾತಾಡಿಸಿ ಅವನನ್ನು ಮುದ್ದಾಡಿ ಅವನಿಗೆ ಆಶೀರ್ವಾದ ಮಾಡಿ ನಾನಂದ್ರೆ ನಿನಗೆ ಎಲ್ಲರ ಕೃಪೆ ಸಿಕ್ತು ಅಂತ ನಾನು ಅದೇ ಅವನನ್ನ ಆಶೀರ್ವಾದ ಮಾಡಿ ಬಹಳ ಎತ್ತರಕ್ಕೆ ಬೆಳಿತಾನೆ, ದೊಡ್ಡ ಶ್ರೇಯವಂತ ಆಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅದೊಂದು ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ. ಬೇಕಿತ್ತು, ಯಾಕಂದ್ರೆ ಅಪ್ಪನ ಕೃಪೆಯಿಂದಲೇ ಹುಟ್ಟದವನು. ಅಂದ್ಮೇಲೆ ಮತ್ತೆ ಅಪ್ಪನ ಕೃಪೆ ಗೊತ್ತಿ ಕೃಪೆಯೊಂದಿಗೆ ಹುಟ್ಟಿವಿ, ಎಲ್ಲವನ್ನ ವ್ಯವಸ್ಥಿಕೊಂಡು ಹುಟ್ಟುಬಿಟ್ಟಿದೆ. ಕಲಿಬೇಕಾಗ್ಲಿಲ್ಲ. 3ನೇ ಸಂತಾನ ಆಗಿದ್ರಿಂದ ಜಾಸ್ತಿ ಅವರಿಗೆ ಅಷ್ಟು ಆಸಕ್ತಿ ಇರ್ಲಿಲ್ಲ. ಬೇಕೋ ಬೇಡವೋ ಇದನ್ನ ಇಟ್ಕೋಬೇಕಂತ ನನಗೆ ಬಹಳ ಆಸಕ್ತಿ ಇತ್ತು. ಅಪ್ಪನಲ್ಲಿ ಕೇಳಿದೆ, ಅಪ್ಪ ನೀವು ಇವರಿಗೆ ಒಂದು ಯಾಕೆಂದ್ರೆ ನನಗೆ ಅಂತೂ ಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಇದೆ ಅಂತ. ನೀನ್ ಹೋಗಿ ಏನ್ ಚಿಂತೆ ಮಾಡ್ಬೇಡ, ಬಹಳ ಒಳ್ಳೆ ಮಗ ಹುಡ್ತಾನೆ, ಏನ್ ಚಿಂತೆ ಮಾಡ್ಬೇಡ ಅಂತ ಹೇಳಿ ಕಳ್ಸ. ಹಾಗಾಗಿ ಅವನ ಕೃಪೆಯಿಂದಾನೇ ಅವನು ಹುಟ್ಟಿರೋರು, ಅದ್ರಲ್ಲಿ ಏನು ಅನುಮಾನ ಇಲ್ಲ. ಅದು ಹಾಗಾಗಿ ಅವರ ಆಶೀರ್ವಾದ ಅವನಿಗೂ ಸಿಕ್ತು. ಅವ್ರು ಹೇಳಿದಂಗೆ ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ಸಂಸ್ಕಾರವಂತ ಮಗುನೇ ಇವತ್ತಿಗೂ ಇದು ಮಾಡ್ತಾರೆ. ನಿಮ್ಮ ಮನೆಯವ್ರದ್ದು ಉದ್ಯೋಗ, ಅವರಲ್ಲಿ ಆತರ ಗುರು ಭಕ್ತಿ ಹೆಚ್ಚಾಗಕ್ಕೆ ನಿಮ್ಮ ಸಪೋರ್ಟ್, ಅವ್ರಿಗೆ ಅವ್ರ ಸಪೋರ್ಟ್ ನಿಮಗೆ ಅಪ್ಪ ಕೊಡಿಸ್ತಾನೆ. ಖಂಡಿತ. ಆಕ್ಚುಲಿ ಗಂಡ ಇದ್ರೆ ಹೆಂಡತಿಗಿರಲ್ಲ, ಹೆಂಡತಿಗೆ ತುಂಬಾ ಕೇಳಿದ್ವಿ ನಾವು, ಇರುತ್ತೆ. ಈಗ ಈ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಎಲ್ಲಾ ಕುಟುಂಬನೂ ಅಪ್ಪನ ಸೇವಕರು, ಅಪ್ಪನ ಭಕ್ತರು ಅಂತ ಇದೊಂದು ವಿಶೇಷ ನಿಮ್ಗೆ ಜನ್ಮಾಂತರದ ಪುಣ್ಯ ಇದೆ. ನನಗೆ ಹಾಗೆ ಅನಿಸ್ತಾ ಏನೋ ಒಂದು
ಅವರ ಸೇವೆ ಮಾಡೋ ಅವಕಾಶ ನನ್ಗೆ ಈ ಜನ್ಮದಲ್ಲಿ ಸಿಕ್ಕಿದೆ ಅಂದ್ರೆ ಈ ಹಿಂದಿನ ಅಂತ ಹೇಳಿ ನನಗೆ ನಿಜವಾಗ್ಲೂ ಹಾಗೆ ಅನ್ಸುತ್ತೆ. ನಮಗೆ ಬೇರೆ ಒಂದು ಅನಿಸ್ಲಿಲ್ಲ, ಕನೆಕ್ಟ್ ಅಂತಾರಲ್ಲ, ಫಸ್ಟ್ ಟೈಮ್ ನಾವು ಅದು ಆಶ್ರಮಕ್ಕೆ ಹೋದಾಗ್ಲೇ ನನಗೆ ಅನ್ನಿಸ್ತು, ಓಕೆ ಇವ್ರ ಹತ್ರ ನಾನು ಹೇಳಿದ್ರೇನೆ ಬಹುಶಃ ನನ್ನ ಮನಸ್ಸಿಗೆ ಆ ನೆಮ್ಮದಿ ಸಿಗುತ್ತೆ ಅನ್ನೋದು. ಬೇರೆ ಎಲ್ಲೂ ಕೂಡ ನಾನು ಸಾಮಾನ್ಯವಾಗಿ ನನ್ನ ತಂದೆ ತಾಯಿಗಳ ಹತ್ರ ಕೂಡ ನನಗೆ ಈ ರೀತಿ ಸಮಸ್ಯೆ ಇವೆ, ಏನ್ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಅವ್ರ ಹತ್ರ ಕೂಡ ನಾನು ಹೇಳಲಿಲ್ಲ. ಅಂತ ಒಂದು ಸಂಕಟ ಬಂದಾಗ್ಲೂ ಕೂಡ ಅವ್ರಿಗೆ ಗೊತ್ತಿದ್ರು ಕೂಡ ನಾವ್ ಇವಳು ಹೇಳೋದಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು. ಏನ್ ಕೊಡಬಲ್ವಿ ನಾವು ಇವಳಿಗೆ, ಅಂದ್ರೆ ಏನ್ ಸಮಾಧಾನ ಹೇಳಿದ್ರು ಅವ್ಳಿಗೆ ಆಗೋದಿಲ್ಲ ಅಂತ. ಆದ್ರೆ ಅಪ್ಪನ ಹತ್ರ ನಾನು ಹೇಳ್ಕೊಂಡಾಗ ನಾನು ಮುಕ್ತವಾಗಿ ಅವತ್ತು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಸಮಯ ಕೊಟ್ಟರು ನನ್ನ ಅದೃಷ್ಟಕ್ಕೆ. ಎಲ್ಲ ಹೇಳ್ಕೊಂಡ್ಮೇಲೆ ಬಹಳಷ್ಟು ಅಲ್ಲಿಂದ ಮನಸ್ಸು ಬಹಳ ನಿರಾಳ ಆಯ್ತು, ಬಹಳ. ಹಾಗಾಗಿ ನನ್ನ ಮನ್ಸಲ್ಲಿ ಅದು ಬೇರೆಯವ್ರು ಬಿಡ್ತು, ಓಕೆ ಇವರೊಬ್ಬರೇ ನಮ್ಗೆ ಒಂದು ದಾರಿ ದೀಪ ಆಗ್ಲಿಕ್ಕೆ ಸಾಧ್ಯ, ನಮ್ಮ ದಾರಿನ ಇದ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಆಯ್ತು ಕೂಡ. ಅದೊಂದು ಚಮತ್ಕಾರನೋ ಅಪ್ಪನ ಕೃಪೆನೋ ಗೊತ್ತಿಲ್ಲ. ಸುಮಾರು 5-6 ವರ್ಷ ನಮ್ಗೆ ಎಷ್ಟೇ ತೊಡ್ಕೊಟ್ಟು ಬಹಳಷ್ಟು ಬಂತು, ಮತ್ತು ನಂತರನೂ ಬಂದ್ರು ಕೂಡ ನಮಗೆ ಎಲ್ಲೂ ಏನೂ ಸಮಸ್ಯೆ ಆಗ್ಲಿಲ್ಲ. ಅದನ್ನ ಹಾಗೆ ಹಂತ ಹಂತವಾಗಿ ಎದುರಿಸ್ತಾ ಹೋದ್ವಿ, ಅದರಿಂದ ಹೊರಗಡೆ ಬಂದ್ವಿ. ಹೊರಗಡೆ ಅಪ್ಪ ಏನು ಕರೆ ಕೊಡ್ತಿದ್ರು ಅದ್ರ ಪ್ರಕಾರ ನಡ್ಕೋತಾ ಇದ್ವಿ. ಅವ್ರಿಗೇನ ಸಲಹೆ ಮುಖ್ಯ, ಗುರು ವಾಕ್ಯ ಪರಿಪಾಲನೆ ಮಾಡೋದ್ರಿಂದ ಅದಕ್ಕೆ ಬೇಗ ನಮ್ಗದು ಪರಿಹಾರ ಸಿಗುತ್ತೆ. ಹೌದು ಹೌದು. ಅಷ್ಟು ಆಯ್ತು. ನಮ್ ಜೊತೆ ಬಹಳಷ್ಟು ಸದ್ಭಕ್ತರು ನಮ್ಮ ಜೊತೆ ಇದನ್ನ ಕೇಳಿದವರು ಮಾಡಿದವರು ಕೂಡ ಬಹಳ ನಮ್ ಜೊತೆ ಬಂದ್ರು. ಇದೆ ಅನುಭವ ಸಂಚಿಕೆ ಅನುಭವ ಏನಿದೆ ಅಂದ್ರೆ, ಈ ಸಿಹಿ ಗುರುಣವನ್ನೆಲ್ಲ ಹಂಚೋಕ್ ಯಾರು ಇದನ್ನ ಪ್ರೇರಣೆ ಮಾಡಿದ್ರು, ನಿಜವಾಗ್ಲ ಅಹಲ್ಯಮ್ಮ ಅವರು ಮತ್ತೆ ವಿಷ್ಣುದತ್ ಇವ್ರಿಗೆಲ್ಲರಿಗೂ ಅವನೇ ಸ್ಮರಣೆ ಕೊಡೋದವನೇ ಮತ್ತೆ ತಾನು ಸೈಡ್ ಇದ್ಬಿಡ್ತಾನೆ, ಏನೂ ಇಲ್ಲ ನೀವೇ ಮಾಡ್ತೀರ ಅಂತ ನಮಗೆ ಒಂದ್ ಪಟ ಕಟ್ಬೇಕು ಅಂತ ಹಂಗ್ ಮಾಡಿ ಇವೆಲ್ಲ ನಿಜವಾಗ್ಲೂ ಒಬ್ಬೊಬ್ಬ ಭಕ್ತದ ಒಂದೊಂದು ಗ್ರಂಥ ಆಗತ್ತೆ ಬರೆದ್ರೆ. 1 ವರ್ಷ ಆದ್ರೂ ಒಬ್ಬರ ಅನುಭವ ಅಷ್ಟು ಅನುಭವ ಕೊಟ್ಟಿದ್ದಾನೆ. ಅನುಭವ ಕೊಟ್ಟು ನಾನ್ ಇದೀನಿ ಅಂದ್ರೆ ನಾವು ಒಂದ್ ಕಡೆಗೆಲ್ಲೋ ಮತ್ತೆ ಭಕ್ತಿ ಕಡಿಮೆ ಮಾಡ್ತೀವ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅನ್ಸುತ್ತೆ. ನಮ್ಮ ಈ ಪ್ರೊಫೆಷನ್ ಇವರೆಲ್ಲ ಅದಕ್ಕೆ ಅದೇ ಹೇಳ್ತೀನಿ, ಅಪ್ಪ ನನಗೆ ಮತ್ತೆ ಒಂದು ಶಕ್ತಿ ಕೊಡು ಬರ್ಲಿಕ್ಕೆ, ಇನ್ನೊಂದಿಷ್ಟು ಸೇವೆ ಮಾಡ್ಲಿಕ್ಕೆ. ಈ ಬೆಳಗಾವಿಂದ ಇಲ್ಲಿ ಸ್ವಲ್ಪ ಕೆಲಸನೂ ಒತ್ತಡನೂ ಜಾಸ್ತಿ ಇರೋದ್ರಿಂದ ನನಗೆ ಅಷ್ಟು ಇಲ್ಲಾಂದ್ರೆ ನಾನು ಎಷ್ಟೇ ಇದ್ದಿದ್ದು ಟೈಮ್ ಮಾಡ್ಕೊಂಡು ಒಂದು ಭಾನುವಾರ ಇಲ್ಲಾಂದ್ರೆ ಒಂದು ಗುರುವಾರ ಮಧ್ಯಾಹ್ನ ಹೋಗಿ ಬರ್ಲಿಕ್ಕೆ ಆಗ್ತಾ ಇತ್ತು. ಇಲ್ಲಿಂದ ಸ್ವಲ್ಪ ನಮ್ಗೆ ಕೆಲಸದ ಸಿಕ್ಕಾಪಟ್ಟೆ ಒತ್ತಡ ಮತ್ತೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಇಲ್ಲಿ ಬಂದ್ಮೇಲೆ ನನಗೆ ಬೆಳಗಾವಿ, ಹಾಗಾಗಿ ಅಷ್ಟು ಟ್ರಾವೆಲ್ ಮಾಡ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಬಟ್ ನಿಮ್ ಮೂಲಕ ಇವತ್ತು ನನಗೆ ನಿಜವಾಗ್ಲೂ ಅನುಭವಗಳನ್ನ ಮತ್ತೆ ಮೆಲುಕು ಹಾಕ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ಅದು ನಿಜವಾಗ್ಲೂ ಕಣ್ಣಂಚಿನಲ್ಲಿ ನಿಜವಾಗ್ಲೂ ನೀರ್ ಬರ್ತದೆ ನನಗೆ. ಅವತ್ತಿನ ನನ್ನ ಪರಿಸ್ಥಿತಿ, ಇವತ್ತಿನ ನನ್ನ ಈ ಸ್ಥಿತಿ ಎರಡನ್ನು ನೆನೆಸ್ಕೊಂಡಾಗ ಹೇಗಿದ್ವಿ ಹೇಗಾದ್ವಿ ನಾವು ಅಂತಕ್ಕದು ಅಪ್ಪ. ಹೌದು ಹೌದು, ಆ ಅಂತಃಕರಣ ನಮ್ಗೆ ಸಿಗದೆ ಹೋಗಿದ್ರೆ ನಾವು ಅಧಪತನಕ್ಕೆ ಹೋಗ್ತಾ ಇದ್ವಿ ನನ್ಗನ್ಸತ್ತೆ. ನಾವೆಲ್ಲೋ ಹುಟ್ಟಿ ಎಲ್ಲ ಬೆಳೆದ್ರು ನಮ್ಗೇನು ಗೊತ್ತಿಲ್ಲ. ಭಕ್ತಿ ಮಾಡುವಂತ ಕೈ ಮುಗಿ ಅಂತ ಮಾರ್ಗದರ್ಶನ ತೋರ್ಸೋ ಗುರು ಬೇಕು, ಗುರಿ ಇರ್ತದೆ, ಗುರು ಬೇಕಲ್ಲ ನಮ್ಗೆ ಅರ್ಥ ಇದಕ್ಕೆ. ನಾನು ಅದೇ ನಾವಿವತ್ತು ಎಂತದೇ ವಿದ್ಯೆ ಕಲ್ತಿರ್ಬೋದು, ಯಾವುದೇ ಒಂದು ಪೊಸಿಷನ್ ಅಲ್ಲಿ ಇರ್ಬೋದು, ಕೆಲವು ನಿರ್ಧಾರಗಳು ನಮ್ಮ ಕೈಯಲ್ಲಿ ಇಲ್ಲ. ಅದನ್ನ ತೋರಿಸ್ಲಿಕ್ಕೆ, ಸರಿಯಾದ ದಾರಿಗೆ ನಮ್ಮ ನಡೆಸ್ಲಿಕ್ಕೆ ಇಂಥ ಗುರುಗಳ ಒಂದು ಆಶೀರ್ವಾದನೇ ಬೇಕು, ಅಲ್ಲಿ ಆಗೋದಿಲ್ಲ ಅಂತ. ಅದು ನಿಜ ಕೂಡ. ನಾವು ಎಷ್ಟೇ ಒಂದ್ ದೊಡ್ಡ ಪೊಸಿಷನ್ ಅಲ್ಲಿ ಇರ್ಬೋದು, ಎಂತದೇ ಕೆಲಸ ಮಾಡ್ತಾ ಇರ್ಬೋದು, ಅದು ಕೆಲವು ನಮ್ಮ ನಿರ್ಧಾರಗಳು ನಮಗೆ ತಗೊಳ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ಏನೇ ಉದ್ಯೋಗ ಅಪ್ಪನ ಭಕ್ತ ಎಂಬ ಇದು ಮಾತ್ರ ಇಲ್ಲ ಒಂದೇ. ಒಂದೇ ಆ ಒಂದು ಜಾಗದಲ್ಲಿ ನಾವು ಎಲ್ಲರೂ ಒಂದೇ. ಇಲ್ಲಿ ಇದು ನಿಜವಾದ ಅಪ್ಪನ ನಮ್ದು ಬಂಧುಗಳಲ್ಲಿ ಏನಿದೆ, ಜಾತಿ ಮತ ಭೇದ ಶ್ರೀಮಂತ ಏನೋ ಗಣನೆ ಬರೋದೇ ಇಲ್ಲ. ಅವ್ರು ಶ್ರೀಮಂತರು ನಾವೇ ಹೋಗ್ಬೇಕು ಇರ್ಬೋದು, ಈ ಅಲ್ಲಿ ಏನೂ ಇಲ್ಲ. ಅಪ್ಪ ಅಮ್ಮನ ಮಕ್ಕಳು ನಾವು ಭಕ್ತರು ಅಷ್ಟೇ, ಒಂದೇ ಕುಟುಂಬ ಇಲ್ಲ. ಇದು ಹೆಂಗೆ ವಿಶ್ವ ಕುಟುಂಬ ಇದು. ಹೌದು, ಒಂಥರ ಹೆಂಗಿದ್ರೆ ಅಂದ್ರೆ ಅದು ಹೇಳಕ್ ಬರೋದಿಲ್ಲ ನಮ್ಗೆ. ಆ ಅಪ್ಪನ ಕುಟುಂಬದಲ್ಲಿ ತನ್ನ ಮಡಿನೊಳಗೆ ನಮ್ಮನ್ನೆಲ್ಲ ಇಟ್ಕೊಂಡು ಅವನು ಸದಾತಾ ಇದ್ದಾನೆ ನಮ್ಮನ್ನ. ನಾವೆಷ್ಟು ಋಣಿಯಾಗಿರ್ಬೇಕು, ನಾವು ಅವನ ಋಣ ತೀರಿಸ್ಬೇಕು. ಗುರು ಋಣ ಅದು ಸಾಧ್ಯ ಇಲ್ಲ, ಅದು ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಕೈಯಿಂದ, ಅದು ಮೀರಿದ್ದದು. ಮತ್ತೆ ಏನಿ ಅಪ್ಪನ ಜೊತೆ ಯಾತ್ರೆ ಏನಾದ್ರು ಮಾಡಿದ್ರ? ಯಾತ್ರೆ ಇಲ್ಲ, ಯಾತ್ರೆಯ ಅನುವು ಮಾಡ್ಕೊಡ್ಲಿಕ್ಕೆ ಒಂದು ಸಣ್ಣ ಸಹಾಯ ನಮ್ಮ ಕಡೆಯಿಂದ ಗಾಳಿ ಸೇವೆನ ಮಾಡಿದ್ವಿ. ಅವರ ಅಪ್ಪನೇ ಅವನೇ ಮಾಡಿಸೋದಿಲ್ಲ ಅಷ್ಟೇ. ಅಪ್ಪನ ಒಂದು ಆದ್ಮೆ ಏನಿತ್ತು ಡೈರೆಕ್ಷನ್, ಅದರ ಪ್ರಕಾರ ಅವ್ರಿಗೆ ಇದಕ್ಕೆ ರಾಯಚೂರ್ ಹತ್ರ ಕುರುಗಡ್ಡೆ ಅಲ್ಲ, ಕುರುಗಡ್ಡೆ ಹತ್ರ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ಒಂದು ಇದ್ ಮಾಡಿದ್ರು, ಸೇವೆ ಮಾಡಕ್ ಅಪ್ಪನ ಆಶ್ರಮದ ಸೇವೆ ಮಾಡಕ್ ಆಯ್ತಾರೆ. ಸೇವೆ ಮಾಡಿ ಕರ್ಮ ಕಳ್ಕೊಂಡು ಅಪ್ಪನ ಪ್ರೀತಿ ಕಳಿಸ್ಬೇಕು, ಅಪ್ಪನ ಕರುಣೆ ಪಡಿಬೇಕು ಅಂತ ಎಲ್ಲಾ ಭಕ್ತರಲ್ಲಿ ಯಾವುದೇ ಒಂದು ಸಣ್ಣ ಸೇವೆ ಸಿಕ್ಕರು ಕಾಯ್ತಿರ್ತೀವಿ. ಏನ್ ಸೇವೆ ಅಂತ ಕಾಯ್ತಿರ್ತೀವಿ ಖಂಡಿತ. ಆದ್ರೆ ಅಪ್ಪ ಅವ್ರವ್ರು ನೋಡಿ ಯಾರ್ಯಾರಿಗೆ ಏನ್ ಸೇವೆ ಕೊಡ್ಬೇಕು, ಯಾರು ಮಾಡ್ತಾರೆ
ಮಾಡ್ತಾರೆ, ಇವ್ರು ಮಾಡೋ ಶ್ರದ್ಧೆ ಇದೆಯಾ, ಇವ್ರಿಗೆ ಏನ್ ಕೊಟ್ಟರು ಮಾಡ್ತಾರೆ ಅಂದ್ಬಿಟ್ಟು ಅದನ್ನೇ ಅಪ್ಪ ಮಾಡಿಸ್ಕೊತಾನೆ. ನಿಜ ನಿಜ. ನಾವು ಮಾಡ್ತೀವಿ ಎಂಬುದು ಸುಳ್ಳು, ಅದು ನಿಜವಾಗ್ಲೂ ಸುಳ್ಳು. ಅವನ್ ಮಾಡಿಸ್ಕೊತಾನೆ ನಮ್ ಕಡೆಯಿಂದ. ಅದನ್ನ ನಾವು ಅಷ್ಟೇ ಭಕ್ತಿಯಿಂದ ಅವ್ರು ಹೇಳಿದ್ದನ್ನ ನಾವು ಇವತ್ತಿನವರೆಗೂ ಮಾಡ್ಕೊಂಡ್ ಬಂದಿದೀವಿ. ನಾವಾಗಿ ಇಂಥದ್ದು ಅಂತ ಕೇಳಲಿಲ್ಲ. ಅಪ್ಪ ಏನ್ ಹೇಳ್ತಾರೋ ಅದೇ ಒಂದು ಹಾದಿಲಿ ಇವತ್ತು ಕೂಡ ಅದೇ ಒಂದು ಡೈರೆಕ್ಷನ್ ನಮಗೆ ನಿಮ್ಮ ದಂಪತಿಗಳಿಗೂ ಇವತ್ತು ಅಪ್ಪನ ಆಶೀರ್ವಾದಕ್ಕೆ ಯೋಗ ಇದೇನೋ ಅನ್ಕೊಂಡಿದ್ವಿ, ಗೊತ್ತಿಲ್ಲ. ಅದು ಅವನ ಇಚ್ಛೆ. ನಾವು ನಿಮ್ಮ ಇಚ್ಛೆ ಅಂತ ನಡೀತೀವಿ ಭಗವಂತ, ನಮ್ಮ ಇಚ್ಛೆ ಏನೂ ಇಲ್ಲ. ಅವ್ರು ನಡೆಸ್ತಾ ಇರೋದು ನೋಡ್ತೀವಿ. ಏನು ನೋಡ್ತೀವಿ, ನಾನು ಹೇಗೆ ಮಾತಾಡ್ತಿದ್ರೆ ಗೊತ್ತಿರ ಖಂಡಿತ. ಒಂದು ನಮ್ಮ ಮನೆಯವರನ್ನ ಒಂದು ಮಗನ ಇದ್ರಲ್ಲಿ ಹತ್ರ ಕರೆಸಿ ಅವ್ರು ಮಾತಾಡೋದಿದೆಯಲ್ಲ, ಅವರೊಂದು ಅವತ್ತ ನನಗೆ ಮಡ್ಲಕ್ಕಿ ತುಂಬಿ ಒಂದು ಸೀರೆ ಕೊಟ್ಟು, ಇದೇ ಸೀರೆನೇ ನೀನು ಉಡ್ಬೇಕು, ಇದು ನಿನ್ಗೆ ಇದೇ ನಿನ್ಗೆ ಒಪ್ಪುತ್ತೆ, ನಾನು ಇದು ನೋಡ್ಬೇಕು ಈ ಸೀರೆನಲ್ಲಿ ಅಂತ ಹೇಳಿ ಆ ಸೀರೆನ ಅವತ್ತಲ್ಲೇ ಉಡಿಸಿ ಅದನ್ನ ನೋಡಿ ಆನಂದ ಪಟ್ಟು ಅದೊಂದು ಪರಮಾನಂದ. ನಿಜವಾಗ್ಲೂ ಅದು ನೀವು ಮಕ್ಕಳಿಗೆ ಬಟ್ಟೆ ತಂದು ಹಾಕಿ ಆನಂದ ಪಟ್ಟಿರ್ತೀರಲ್ಲ, ಅದನ್ನ ನಾವು ಎಷ್ಟು ವಯಸ್ಸಾದ್ರೂ ಅಪ್ಪನ ಮುಂದೆ ಇದೇ ನೀವು ಅವರೇ ಅದನ್ನ ಸೆಲೆಕ್ಟ್ ಮಾಡಿ ಹುಡುಕಿ ತಂದು ಕೊಟ್ಟು, ಇಲ್ಲ ಈಗ ನೀನ್ ನೋಡ್ಬೇಕು ಈ ರೀತಿ ಅಂತ ಹೇಳಿ ಅದನ್ನು ಮಾಡಿಸಿದ್ದು. ಅದೆಲ್ಲ ಒಂದ್ ರೀತಿ ಅವಾಗ ನಮಗೆ ಅನ್ನಿಸ್ತು, ನಮ್ಮ ತಂದೆ ಎಲ್ಲ ತಂದೆಗಿಂತ ಹೆಚ್ಚಿನ ಸ್ಥಾನದಲ್ಲಿ ನಮ್ಮನ್ನ ಕಾಪಾಡಿದ್ದಾರೆ ಇವತ್ತಿಗೂ. ನಮ್ಮ ಮನೆಯವರು ಕೂಡ ಅದನ್ನೇ ಹೇಳ್ತಾರೆ. ಅವರು ಕೂಡ ಮುಂಚೆ ಅದೇ ಹೇಳಿದ್ನಲ್ಲ, ಆ ರೀತಿ ಅಷ್ಟು ಅವರಿಗೆ ಭಕ್ತಿಯ ಬಗ್ಗೆ ಇಲ್ಲದೆ ಹೋದ್ರು ಕೂಡ ಅಪ್ಪನ ವಿಚಾರದಲ್ಲಿ ಅವ್ರು ಏನು ಹೇಳ್ತಾರೋ ಅದೇ, ಅವ್ರು ಏನ್ ಗೆರೆ ಹಾಕ್ತಾರೋ ಅಷ್ಟಪ್ಪ ಒಳಗೆ ಬೇರೆ ಇರ್ಬಿಟ್ಟಿದ್ದಾರೆ ಅವ್ರ ಮನಸ್ಸಲ್ಲಿ. ಹೌದು, ಅವ್ರಿಗೆ ಅದು ಸಿಕ್ಕಿದೆ, ಅವ್ರಿಗೆ ಅನುಭವ ಆಗಿದೆ. ಅಲ್ಲಿ ಹೋದ್ಮೇಲೆ ಅವ್ರದ್ದೇನು ತೊಂದರೆಗಳಿತ್ತು, ಮಾನಸಿಕವಾಗಿ ಅವ್ರಿಗೆ ಏನ್ ಸಂಕಷ್ಟಗಳಿತ್ತು, ಅದು ಪರಿಹಾರ ಆಗಿದೆ. ಗುರುಚರಿತ್ರೆ ಓದಿದ್ಮೇಲೆ ಅವರಿಗೆ ಸಾಕಷ್ಟು ಒಳ್ಳೇದಾಯ್ತು, ಪ್ರೊಫೆಷನಲಿ ಕೂಡ ತುಂಬಾ ಒಳ್ಳೇದಾಯ್ತು. ಅದು ಆದ್ಮೇಲೆ ಅವ್ರಿಗೊಂದು ಮನಸ್ಸಲ್ಲಿ ಬೇರೆ ಇದೆ, ಹೌದು ಇವರಿಂದ ನಮಗೆ ಒಂದು ದಾರಿ ಸಿಕ್ಕಿದೆ ಅನ್ನೋದು ಅವ್ರ ಮನಸ್ಸಲ್ಲಿ ಬಹಳ ಇದೆ. ಹಾಗಾಗಿ ಅಪ್ಪ ಏನ್ ಹೇಳ್ತಾರೋ, ಅವ್ರು ಕರೆದ್ರೆ ಎಷ್ಟೇ ಕೆಲಸ ಇದ್ರು ಬೆಂಗಳೂರಿನಲ್ಲಿ ನೀನ್ ಇವತ್ತು ಬರ್ಬೇಕು ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಅವ್ರು ಹೋಗಿದ್ದಾರೆ. ಎಂತ ಕೆಲಸ ಅಲ್ಲಿ ನಡೀತಾ ಇರುತ್ತೆ, ಇವ್ರಿಗೆ ಬರ್ತಾ ಇರ್ತಾರೆ. ಬಟ್ ಆತರ ಇರೋ ಈ ಪೊಲೀಸ್ ಇಲಾಖೆನಲ್ಲಿ ಯಾವಾಗ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಒಂದು ಕಷ್ಟ ಆಗೋದು. ಅದು ಕೂಡ ಅಪ್ಪನ ಕರೆ ಬಂದಾಗ ಅಪ್ಪ ಅನುವು ಮಾಡ್ಕೊಡ್ತಾರೆ ಅದನ್ನ, ಅದು ಅವ್ರಿಗೆ ಬರ್ಲಿಕ್ಕೆ, ನಮಗೆ ಅವರಿಗೆ ಬರ್ಲಿಕ್ಕೆ. ಹಾಗಾಗಿ ಅವೆಲ್ಲ ಸಂದರ್ಭಗಳಲ್ಲಿ ನಾವು ಹೋಗಿ ನಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸೇವೆಯನ್ನ ನಾವು ಮಾಡಿ ಬಂದಿದ್ದೀವಿ. ಇನ್ನು ಮುಂದೆನೂ ಕೂಡ ಅದೇ, ನಮಗೆ ಏನೇ ಇದ್ರು ನಮಗೆ ದಾರಿ ತೋರಿಸೋ ನಾವೊಬ್ಬನೇ ಅಷ್ಟೇ. ಮತ್ತೆ ಇದು ಇನ್ನೂ ಇದೆ, ಅದು ಇದೆ ನೋ ಎಂಡ್. ಹೇಳಿಕ್ ಆಗೋದಿಲ್ಲ ಅದು ನಿಜ. ಅದು ನಮ್ಮ ಅನುಭವಕ್ಕೆ ಅನುಭವಿಸೋದರಿಗೆ ನಿಜವಾಗ್ಲೂ ಗೊತ್ತು ಯಾವ ಇದರಿಂದ ಹೇಗೆ ಹೊರಗೆ ಬರ್ತೀವಿ. ಬರೀ ಕಷ್ಟ ಬಂದಾಗ ಹೋಗೋದು ಅಂತಲ್ಲ, ಕಷ್ಟ ಬಂದಾಗ ಇನ್ಯಾರು ದಾರಿ ಅಂತ ಅನಿಸಿದಾಗ ಅವತ್ತಲ್ಲದೆ ಹೋಗಿದ್ರೆ ಬಹುಶಃ ನಾವು ಇನ್ನೂ ಆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಗೊತ್ತಾ ಅವ್ನಿಗೆ ಇನ್ನು ತಡ್ಕೊಳ್ಳಲ್ಲ ಇವ್ರ ಭಕ್ತರು, ಇನ್ನು ಪರೀಕ್ಷೆ ಮಾಡೋದು ಸರಿ ಅಲ್ಲ ಬಹುಶಃ ಅನಿಸಿನ ಅಪ್ಪಾಜಿ ನಮ್ಮನ್ನ ಕರೆಸ್ಕೊಂಡ್ರೆ ದಯಾಮಯ ಕರುಣಾಮಯ ಅಂತ ಅದಕ್ಕೆ. ಮತ್ತೆ ಅನುಭವಗಳು, ಮತ್ತೆ ನಿಮ್ಮ ಮೊದಲಿಂದ ತಾಯಿ ಮನೆಯಿಂದ ಈ ತರ ಗುರು ಭಕ್ತಿ. ತಂದೆ ತಾಯಿ ಇಬ್ರು ಕೂಡ ಪರಮ ಭಕ್ತರು. ನಾವು ಹೇಳಿದಾಗೆ ನಾವು ಮೂಲತಃ ಸಾಗರದ ಆಗಿರೋದ್ರಿಂದ ವರದಹಳ್ಳಿಯಲ್ಲಿ ಶ್ರೀಧರ ಆಶ್ರಮ ಇದೆ. ಹಾಗಾಗಿ ಅವರು ಕೂಡ ಒಂದು ನಮಗೆ ದತ್ತರೂಪರೆ ಅವಧೂತರೆ ಶ್ರೀಧರ ಸ್ವಾಮಿಗಳ ಒಂದು ಸೇವೆಯನ್ನ ಮಾಡ್ಕೊಂಡೇ ಬಂದವರು ನಾವು ಮುಂಚಿಂದ ಕೂಡ. ಅಪ್ಪ ಅಂತೂ ತುಂಬಾ ಸದ್ಭಕ್ತರು. ಅವರ ಒಂದು ಭಕ್ತಿ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಪ್ಪ ಶ್ರೀಧರನ್ ರೂಪದಲ್ಲಿ ತೋರಿಸಿದ್ರೆ, ದತ್ತನ ರೂಪದಲ್ಲಿ, ಸಾಯಿಬಾಬಾನ್ ರೂಪದಲ್ಲಿ ಯಾವ ರೀತಿ ತೋರಿಸ್ತಾರೆ. ಅವರು ಕೂಡ ಸಾಕಷ್ಟು ಬಾರಿ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ. ನಮ್ಮ ಅಣ್ಣನು ಕೂಡ, ನಮ್ಮ ಅಣ್ಣ ಇಡೀ ಕುಟುಂಬದಲ್ಲೇ ಈ ನಮ್ಮ ಅಣ್ಣನಿಗೂ ಕೂಡ ತುಂಬಾ ಸುಮಾರು 9 ವರ್ಷ ಸಂತಾನ ಆಗಿರ್ಲಿಲ್ಲ. ಅವರಿಗೆ ಬಹಳ ನೋವಿತ್ತದು. ಎಷ್ಟು ಟ್ರೀಟ್ಮೆಂಟ್ ಯಾವುದೇ ಇದು ಮಾಡಿದ್ರು ಆಗ್ಲಿಲ್ಲ. ಕೊನೆಗೆ ಬಂದು ಅಪ್ಪನ ಹತ್ರ ಅಪ್ಪನ ಸೇವೆ ಮಾಡಿ ಗುರುಚರಿತ್ರೆ ಓದಿ ಅವರಿಗೆ ಒಂದು ಸಂತಾನ ಪ್ರಾಪ್ತಿ ಆಯ್ತು. ಕರ್ಕೊಂಡು ಹೋಗಿ ಅದನ್ನು ಕೂಡ ಅಪ್ಪನ ಆಶೀರ್ವಾದ ಕೊಡಿಸಿದ್ರು. ಅವರು ಕೂಡ ಇಬ್ರು ಗಂಡ ಹೆಂಡತಿ ಬಹಳ ಭಕ್ತರು, ಅಪ್ಪನ ಭಕ್ತರು. ಇವನ್ ನಮ್ಮ ಸಿಸ್ಟರ್ ಏನ್ ಹೇಳಿದೆ ಆಕೆ ಕೂಡ, ಅವರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾಗ ಅಪ್ಪನೇ ನಿಂತು ಬುದ್ಧಿವಾದ ಹೇಳಿ, ತಂದೆ ಸ್ಥಾನದಲ್ಲಿ ನಿಂತು ನನ್ನ ಭಾವನೆಗೆ ಅಕ್ಕನಿಗೆ ಬುದ್ಧಿವಾದ ಹೇಳಿ, ನೀವು ಈ ರೀತಿ ಅಲ್ಲ ಈ ರೀತಿ ಮಾಡಿ ಅಂತ ಹೇಳಿ ಅದನ್ನು ಕೂಡ ಮಾರ್ಗದರ್ಶನ. ಯಾರು ಹೇಳ್ತಾರೆ ಸ್ವಾಮಿ ಆ ತರ? ನಮ್ಗೆ ಯಾರಿದ್ದಾರೆ ನಮ್ ಅದ ತಂದೆ ತಾಯಿ ಈಗ ಹೋಗು ಅಂತ ಹೇಳ್ತಾರೆ ಅಷ್ಟೇ. ಹೋದ್ಮೇಲೆ ಏನಾದ್ರು ತೊಂದ್ರೆ ಬಂದ್ರೆ ಅದನ್ನ ಹ್ಯಾಕ್ ಪರಿಹಾರ ಮಾಡ್ಬೇಕು ಅವ್ರಿಗೂ ಗೊತ್ತಾಗಲ್ಲ. ಆ ದಾರಿ ಹೇಗ್ ತೋರಿಸ್ಬೇಕು ನಮಗೆ ತಲೆ ಆ ಸಂದರ್ಭದಲ್ಲಿ ಯೋಚನೆಗಳು ಬರಲ್ಲ, ಓಡಲ್ಲ. ನಾವು ಬ್ಲಾಂಕ್ ಆಗಿರ್ತೀವಿ. ಅದರಿಂದ ನೀವು ಹೊರಗ್ ಬನ್ನಿ, ಇದಿದೆ ನೋಡಿ ದಾರಿ ಅಂತ ತೋರಿಸೋರು ಯಾರು? ಅದು ಅಲ್ಲ ಇದೆಯಲ್ಲ, ನಾನು ಇದೀನಿ ಮುಂದೆ
ಅಂತ ಹೇಳೋ ಅದನ್ನ ಹೇಳೋ ಒಂದು ಗುರು ನಮಗೆ ನಿಜ 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 ಬೇಕು. ಆನಂತರ ಬೇರೆ ಆ ಚಿತ್ರದುರ್ಗದಲ್ಲಿ ಮತ್ತೆ ಇವರೆಲ್ಲ ಎಸ್.ಪಿ.ಗಳು ಯಾರು ಬಂದಿದ್ರು ಅವರು ಕೂಡ ಎಲ್ಲ ಬಂದು ಎಲ್ಲರೂ ಭಕ್ತರಾಗಿ ಅವರು ಕೂಡ ಅಪ್ಪನ ಆಶೀರ್ವಾದವನ್ನ ಪಡ್ಕೊಂಡ್ರು. ನಾವು ಕರ್ಕೊಂಡು ಹೋಗಿದ್ವಿ ಆಗ ಸಾಕಷ್ಟು ಇವರ ಡಾಕ್ಟರ್ ಫ್ರೆಂಡ್ಸ್ಗಳು. ನಮಗೂ ಕೂಡ ಒಂದ್ಸಲಿ ನೋಡ್ಬೇಕು, ನಮಗೂ ಅಷ್ಟು ಆಸೆ ಆಗ್ತಾ ಇದೆ. ನೀವು ಇಷ್ಟೆಲ್ಲ ಅನುಭವ ಹೇಳ್ತೀರಾ, ನಿಮ್ಮ ಇದನ್ನ ನಾವು ಒಂದ್ಸಲಿ ನೋಡ್ತೀವಿ ಅಂತ ಹೇಳಿ ಅವರು ಕೂಡ ದಂಪತಿಗಳಿಬ್ರು ನಮ್ ಜೊತೆಗೆ ಬಂದು ಮಾಡಿದ್ರು. ಇನ್ನೊಬ್ಳು ನನ್ ಗೆಳತಿಯೂ ಕೂಡ, ಅವಳಿಗೂ ಕೂಡ ಈ ಸಂತಾನ ಇರ್ಲಿಲ್ಲ ಸುಮಾರು ವರ್ಷ. ಅವಳು ಕೂಡ ಬಹಳ ಬೇಜಾರು ಮಾಡ್ಕೊಳ್ತಾ ಇದ್ಲು, ಏನ್ ಮಾಡ್ಲಿ ಅಂತ ಹೇಳಿ. ಕೊನೆಗೆ ನಾನು ಅಪ್ಪನ ಹತ್ರ ಹೋಗು, ಈ ರೀತಿ ಸೇವೆ ಮಾಡು, ಎಲ್ಲ ಒಳ್ಳೇದಾಗ್ತದೆ ಅಂದಾಗ ಆಕೆ ಕೂಡ ಹೋದ್ಲು. ಒಳ್ಳೇದಾಯ್ತು, ಅವಳಿಗೂ ಕೂಡ ಒಬ್ಬ ಮಗ ಈಗ. ಹಾಗೆ ಸುಮಾರಷ್ಟು ಜನ ನಮ್ಮ ಸಂಪರ್ಕಕ್ಕೆ ಬಂದವರಿಗೆಲ್ಲ ಆ ಅನುಭವಗಳನ್ನ ಹೇಳಿದಾಗ ಅವ್ರಿಗೂ ಕೂಡ ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದಿದ್ದೆ. ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಪರಿಹಾರ ಕೇಳಬೇಕು ಅಂತ ಗೊತ್ತಿರಲ್ಲ. ಬಟ್ ಅಪ್ಪನ ರೂಪದಲ್ಲಿ ಸಾಕಷ್ಟು ಈ ಅನುಭವದ ಮೂಲಕ ಅಪ್ಪ ಲೀಲಾಮೃತ, ಸತ್ಯಪಾಸ ಲೀಲಾಮೃತ ಪುಸ್ತಕ ಬರೆದು ಜನ ಎಷ್ಟಿದ್ದಾರೆ. ಈಗ ಇದು ಎಲ್ಲ ಟಿವಿ ಇರೋದ್ರಿಂದ, ಮೊಬೈಲ್ ಇರೋದ್ರಿಂದ ಈ ತರ ಅನುಭವ ಮಾಡಲಿಕ್ಕೆ ಹೇಳಿದಾಗ ಎಲ್ಲರಿಗೂ ಅವ್ರಿಗಾಗಿದೆ, ನಮಗೂ ಆಗುತ್ತಲ್ಲ, ನಾವು ಒಳ್ಳೇದನ್ನ ಪಡಿತೀವಿ, ನಮಗೂ ಆಶೀರ್ವಾದ ಸಿಕ್ಕರೆ ನಾವು ಮುಂದೆ ಬರ್ತೀವಿ ಎಂಬ ಅದಕ್ಕಾಗಿ ಈ ಸಂಚಿಕೆ ಮಾಡಿದ್ದಾರೆ. ಇದು ಎಷ್ಟು ಧನ್ಯವಾದ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬರ ಅನುಭವ ಎಲ್ಲರದು ನೋಡಿ ಒಂದೇ ಅನ್ಸುತ್ತೆ, ಆದ್ರೆ ಅವ್ರವ್ರ ವೈಯಕ್ತಿಕ ಹಂತದಲ್ಲಿ ಅದು ಬೇರೆನೇ ಇದೆ. ಅದು ನಿಜ ನಿಜ. ಹಾಗಾಗಿ ಸಾಕಷ್ಟು ನನ್ನ ಒಂದು ಸರ್ಕಲ್ ನಲ್ಲಿ ಇವಾಗ ಬಹಳಷ್ಟು ಜನ ಅಪ್ಪನ ಭಕ್ತರು ಆದ್ರು. ಈಗ ನನ್ನ ಸ್ನೇಹಿತರು ಇರ್ಬೋದು, ಇವ್ರ ಸ್ನೇಹಿತರು ಇರ್ಬೋದು, ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರಂತೂ ಹೌದು ಅಪ್ಪನ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿ ಇದ್ದಾರೆ. ಅಪ್ಪನ ಕೈ ಇರೋದ್ರಿಂದ ನಿರ್ಧಾರ ಮಾಡೋದು ಅವರೇ. ಡಿಪಾರ್ಟ್ಮೆಂಟ್ ಅವರೇ ಇರೋದ್ರಿಂದ ಎಲ್ಲರೂ ಅವ್ರ ಪಾದದ ಕೆಳಗೆ ನಾವು ಎಲ್ಲರೂ ಅಲ್ಲಿ ಆಫೀಸರ್ ಆಗಿರ್ಬೋದು, ಅಷ್ಟೇ ಮಂದಿ ಮಗುನೇ. ಅದು ವೃತ್ತಿಗೆ ಸಂಬಂಧಪಟ್ಟ ಇದು ನಮ್ಮ ಸ್ವಾನುಭವಕ್ಕೆ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದೆ. ಅಲ್ಲಿ ಹೋದಾಗ ನಾವೆಲ್ಲ ಮಕ್ಕಳೇ, ಒಂದು ತಂದೆ ಸ್ಥಾನದಲ್ಲಿ ಅಲ್ಲ. ಅಷ್ಟು ಅನುಭವ ಕೊಟ್ಟು ನಾವು ಬೆಳಗಾವಿಗೆ ನಾವು ಇಲ್ಲಿ ಬಂದು ಇದನ್ನ ಮಾಡಿ ಇವ್ರನ್ನೆಲ್ಲ ಕರೆದು ಮಾಡ್ಬೇಕು ಅಂದ್ರೆ ಇದೇನೋ ಒಂದು ಅಪ್ಪನ ಯೋಜನೆ. ನಿಜ. ಇದಿರತ್ತೆ, ಗುರು ಯಾರಿಗೆ ಏನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾರ ಮೂಲಕ ಕೊಡ್ಬೇಕು ಅಂತ ಅವನೇ ನಿರ್ಧಾರ ಮಾಡಿ. ಹೌದು ಹೌದು. ಮತ್ತ ಅವ್ನ್ ಮಾಡಿದ್ರೆ ನಮ್ಮ ಒಳ್ಳೇದಕ್ಕೇನೆ. ಹೌದು ಅಲ್ವಾ? ಹೌದು, ಅದ್ರಲ್ಲಿ ಎರಡು ಮಾತೇ ಇಲ್ಲ, ಒಳ್ಳೇದಕ್ಕೇನೆ. ಆ ಒಂದು ಶಕ್ತಿ ನಮ್ ಜೊತೆ ಇಲ್ಲಿದ್ರೆ ನಾವು ಇಷ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಮಕ್ಕಳೆಲ್ಲ ತುಂಬಾ ಭಕ್ತಿವಂತರು. ಹೌದು ಹೌದು. ಇಬ್ರು ಹೆಣ್ಮಕ್ಳು ಕೂಡ ಒಳ್ಳೆ ಭಕ್ತಿವಂತರೆ, ಓದೋದ್ರಲ್ಲೂ ಚುರುಕಿದ್ದಾರೆ. ಎಲ್ಲ ನಿಜವಾಗ್ಲೂ ಒಳ್ಳೆ ಇದ್ರಲ್ಲೇ ಬೆಳೀತಾ ಇದ್ದಾರೆ. ಎಲ್ಲ ಅವನ ಆಶೀರ್ವಾದ. ಹಾಗೆ ಎಲ್ಲ ಚೆನ್ನಾಗಿತ್ತು. ಇಷ್ಟು ಅನುಭವ ನಾವು ಕೇಳೋದಿತ್ತು, ಭಕ್ತರಿಗೂ ಕೇಳಿಸೋದಿತ್ತು. ಇನ್ನು ಇದೇ ಮುಗಿಲಾರ್ದಿದ್ದು. ಇದು ಅನುಭವ. ಇನ್ನು ಏನೇನು ನಮ್ಮ ಕೈಯಲ್ಲಿ ಸೇವೆ ಮಾಡೋ ಒಂದು ಅದೃಷ್ಟ ಇದೆಯೋ ಮುಂದೆ ಹಾಗೆ ನಡೀತಾ ಹೋಗ್ಲಿ ಅಂತ, ಈ ಜೀವನ ಇರೋ ತನಕನು ಅವರ ಸೇವೆ ಮಾಡ್ಕೊಂಡು ಇಷ್ಟೊಂದಿದೆ. ಇನ್ನು ಇದು ಸಮಯ ಅಭಾವ ಇರುತ್ತೆ, ಇದಕ್ಕೆ ದಿನ ಓಡುತ್ತಿರುತ್ತೆ, ಅನುಭವಕ್ಕೇನು ಕೊರತೆ ಇಲ್ಲ. ಹೌದು ಹೌದು. ಅದು ನೀವು ನಿಮ್ಮ ಇಷ್ಟು ಕೆಲಸದ ಒತ್ತಡದಲ್ಲಿ, ನಿಮ್ಮ ಸಂಸಾರದ ಒತ್ತಡದಲ್ಲಿ ಎಲ್ಲ ಬಿಟ್ಟು ಅಪ್ಪ ಅಂತ ತಕ್ಷಣ ನಾವು ಕರೀವಿ ಅನುಭವಕ್ಕೆ ಬಂದ್ರಲ್ಲ, ಅಪ್ಪ ಕಲ್ಸಿದಾರಲ್ಲ. ಅಪ್ಪನಿಗೂ ಧನ್ಯವಾದ, ನಿಮಗೂ ಧನ್ಯವಾದ. ನೋಡಿ ಎಂತೆಂತ ಭಕ್ತರ ಅನುಭವಗಳನ್ನ ನಾವಿನ್ನೂ ಈ ಕಿವಿ ಇನ್ನೂ ಏನೇನು ಇನ್ನೂ ಹಸೆ ಇದೆ ಇದಕ್ಕಿನ್ನೂ ಹೊಟ್ಟೆ ತುಂಬಿಲ್ಲ, ಕಿವಿಗೂ ಹೊಟ್ಟೆ ತುಂಬಿಲ್ಲ, ಕಣ್ಣಿಗೂ ತುಂಬಿಲ್ಲ. ಅದಕ್ಕೆ ಏನ್ ಉಣಿಸ್ಬೇಕು, ಅಪ್ಪ ಆ ಮೂಲಕ ಏನು ಹೂರ್ಣ ಉಣಿಸ್ತಾನೆ, ಜಾಮೂನ್ ತಿನ್ನಿಸ್ತಾನೆ, ಏನ್ ತಿನ್ನಿಸ್ತಾನೆ ಗೊತ್ತಿಲ್ಲ. ಮತ್ತೆ ಸಿಹಿಯಾದ ಹೂರ್ಣದ ಒಂದು ಅನುಭವ ಅಪ್ಪ ಹೊಡೆದಿದ್ದಾನೆ, ಕೊಡ್ತಾನೆ ಇಲ್ಲಿ. ನಮ್ಗೆಲ್ಲ ಶ್ರದ್ಧೆ, ಭಕ್ತಿ, ಶರಣಾಗತಿ ಭಾವನೆ ಇನ್ನೂ ಅಪ್ಪ ಹೆಚ್ಚು ಹೆಚ್ಚು ಕೊಟ್ಟು ನಮ್ಮನ್ನೆಲ್ಲ ಈ ಜನ್ಮದಿಂದ ಮುಕ್ತ ಮಾಡ್ಲಿ ಅಂತ ತಿಳ್ಕೊಂಡು ಅಪ್ಪನಲ್ಲಿ ಕೇಳ್ಕೊತೀವಿ. ಶ್ರೀಪಾದ ರಾಜಂ ಶರಣಂ ಪ್ರಪದ್ಯೆ. ಅಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅನುಭವ ಹಂಚ್ಕೊಂಡ್ರಿ, ನಿಮಗ್ ಒಳ್ಳೇದಾಗ್ಲಿ. ಅಪ್ಪನ ಆಶೀರ್ವಾದ ನಿಮ್ಗೂ ಇರ್ಲಿ, ನಮಗೂ ಇರ್ಲಿ. ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ. ಪರಮಹಂಸ ಸದ್ಗುರು ಶ್ರೀ ಸತ್ಯಪಾಸಿಯವರ ಚರಣಾರವಿಂದಗಳಿಗೆ ಚರಣಾರವಿಂದಾರ್ಪಣಮಸ್ತು. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.